ಹಾಯ್ ಸ್ನೇಹಿತರೆ, ಮುಂದೆ ಬರುವಂಥ PC, PSI ಎಲ್ಲ ಒಂದು ರಿಕ್ರೂಟ್ಮೆಂಟ್ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಗಳು ಕೂಡ ಕರೆಂಟ್ ಅಫೇರ್ಸ್ನಲ್ಲಿ ಕೇಳ್ತಾರೆ. ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ನೋಡ್ರಿ. ಇದು 8/3/2026 ಕರೆಂಟ್ ಅಫೇರ್ಸ್ನ ವಿಷಯವಾಗಿರ್ತದೆ. ಪ್ರಚಲಿತ ವಿದ್ಯಮಾನಗಳು ಮತ್ತು ಸಾಮಾನ್ಯ ಜ್ಞಾನದೊಂದಿಗೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ವಿಷಯಕ್ಕೆ ಒಂದು ಪ್ರಶ್ನೆ ಕೊಡಲಾಗಿದೆ ನೋಡಿ. ಇತ್ತೀಚೆಗೆ ಮಂಡನೆಯಾದ ಕರ್ನಾಟಕ ಬಜೆಟ್ 2026-27ರಲ್ಲಿ ಯಾವ ವಯಸ್ಸಿನವರಿಗಿನ ಟೈಪ್ 1 ಡಯಾಬಿಟಿಸ್ ಇರುವ ಮಕ್ಕಳಿಗೆ ಉಚಿತ ಇನ್ಸುಲಿನ್ ನೀಡಲು ಘೋಷಣೆ ಮಾಡಲಾಗಿದೆ. ಅಂದರೆ ಯಾವ ವಯಸ್ಸಿನ ಮಕ್ಕಳಿಗೆ ಅಂದರೆ ಈ ಒಂದು ಮಧುಮೇಹ ಡಯಾಬಿಟಿಸ್ ಅಂತ ಕರಿತೀವಿ ನಾವು. ಈ ಇರುವ ಮಕ್ಕಳಿಗೆ ಏನಪ್ಪ ಅಂತಂದರೆ ಉಚಿತ ಇನ್ಸುಲಿನ್ ನೀಡಲು ಘೋಷಣೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಮಧುಮೇಹ ರೋಗಕ್ಕೆ ಕಾರಣವಾದಂಥ ಉಚಿತ ಇನ್ಸುಲಿನ್ ನೀಡಲು ಘೋಷಣೆ ಮಾಡಲಾಗಿದೆ ನೋಡಿ. ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಮೊದಲನೇದಾಗಿ 2026-27ರ ಒಂದು ಬಜೆಟ್ನ ಗಾತ್ರ ಎಷ್ಟಿತ್ತಂದರೆ 4.48 ಲಕ್ಷ ಕೋಟಿ ರೂಪಾಯಿ ಆಗಿತ್ತು ನೋಡ್ರಿ. 2026-27ನೇ ಸಾಲಿನ ಬಜೆಟ್ ಗಾತ್ರ 4.48 ಲಕ್ಷ ಕೋಟಿ. CM ಸಿದ್ದರಾಮಯ್ಯನವರು ಮಂಡಿಸಿದ 17ನೇ ದಾಖಲೆಯ ಅವ್ಯಯ ಆಗಿದೆ ಅಂತಲೇ ಹೇಳ್ಬೋದು. 17ನೇ CM ಸಿದ್ದರಾಮಯ್ಯ ಅವರು ಮಂಡಿಸಿರುವಂಥ ಬಜೆಟ್ ಆಗಿದೆ ಇದು 2026. ಇದರಲ್ಲಿ ಮಹತ್ವದ ಘೋಷಣೆ ಕೂಡ ನಡೆಸಲಾಗಿದೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಕೂಡ ಸಂಪೂರ್ಣವಾಗಿ ನಿಷೇಧವನ್ನು ಕೂಡ ಹೇರಿದ್ದಾರೆ. ಏನು 16 ವರ್ಷದ ಮಕ್ಕಳಿದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಸಂಪೂರ್ಣ ನಿಷೇಧ ಮಾಡಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ಆರೋಗ್ಯ ವಲಯದಲ್ಲಿ ಕೂಡ ಆಸ್ಪತ್ರೆಗಳ ಅಭಿವೃದ್ಧಿಗೆ 900 ಕೋಟಿ ಮೀಸಲಿಟ್ಟಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ 2500 ಹುದ್ದೆಗೆ ಭರ್ತಿಯನ್ನು ಕೂಡ ನಡೆಸುತ್ತಿದ್ದಾರೆ. 2026ರ ಒಂದು ಬಜೆಟ್ನಲ್ಲಿ ಕೊಡಲಾಗಿತ್ತು ನೋಡಿ. ಇದರಲ್ಲಿ ಏನಂದರೆ ಮಧುಮೇಹಕ್ಕೆ ಸಂಬಂಧಿಸಿದಂಥ ವಯಸ್ಸಿನ ಮಕ್ಕಳಿಗೆ ಅಂತ ಕೇಳಿದ್ರು. ಇದು 18ನೇ ವರ್ಷದ ಮಕ್ಕಳಿಗೆ, 18 ವಯಸ್ಸಿನವರೆಗಿನ ಒಂದು ಮಕ್ಕಳಿಗೆ ಏನಪ್ಪ ಅಂತಂದರೆ ಈ ಮಧುಮೇಹ ಬಂದಿರ್ತದಲ್ಲ ಅವರಿಗೆ ಏನಪ್ಪ ಅಂತಂದರೆ ಉಚಿತ ಇನ್ಸುಲಿನ್ ನೀಡಲು ಘೋಷಣೆ ಮಾಡಲಾಗಿದೆ 2026-27ನೇ ಒಂದು ಬಜೆಟ್ನಲ್ಲಿ. ಇದರಲ್ಲಿ ಸ್ಟ್ರಾಟಜಿಗೆ ತಿಳ್ಕೊಳ್ಳೋದಾದರೆ ರಾಜ್ಯದ ಬಜೆಟ್ ನೋಡಿರಿ. ಸಂವಿಧಾನದ 202ನೇ ವಿಧಿ ರಾಜ್ಯ ಸರ್ಕಾರದ ವಾರ್ಷಿಕ ಹಣಕಾಸು ವಿವರಣೆಯನ್ನು ತಿಳಿಸ್ತದೆ. 202ನೇ ವಿಧಿ ರಾಜ್ಯ ಬಜೆಟ್ನ ಒಂದು ವಾರ್ಷಿಕ ಹಣಕಾಸು ವಿವರಣೆಯನ್ನು ತಿಳಿಸುವಂಥ ವಿಧಿ 202. ಅದೇ ರೀತಿ ಕೇಂದ್ರ ಬಜೆಟ್ 112ನೇ ವಿಧಿಯು ಕೇಂದ್ರ ಬಜೆಟ್ಗೆ ಬಗ್ಗೆ ಉಲ್ಲೇಖವನ್ನು ವ್ಯಕ್ತಪಡಿಸ್ತದೆ 112ನೇ ವಿಧಿ. ಅದೇ ರೀತಿ ವಿಜ್ಞಾನ ನೋಡೋಣ. ಇದರಲ್ಲಿ ಮಧುಮೇಹ ರೋಗವು ಮೆದೋಜರಕ ಗ್ರಂಥಿಯು ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸಲು ವಿಫಲವಾದಾಗ ಬರುವಂಥ ರೋಗವಾಗಿದೆ. ಅದು ಯಾವುದು ಮಧುಮೇಹ ರೋಗ ಅಂತ ಹೇಳ್ತೀವಿ. ಈ ರೋಗ ಏನಂದರೆ ಮೆದೋಜರಕ ಗ್ರಂಥಿ ಅಂದರೆ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಅದು ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸಲು ವಿಫಲಗೊಂಡಂಥ ಸಂದರ್ಭದಲ್ಲಿ ಮಧುಮೇಹ ರೋಗ ಬರ್ತದೆ. ಓಕೆ, ಮಧುಮೇಹ ಬರಲು ಕಾರಣ ಏನಪ್ಪ ಅಂತಂದರೆ ಇನ್ಸುಲಿನ್ ಕೊರತೆಯಿಂದ. ಈ ಒಂದು ಮಧುಮೇಹ ವ್ಯಕ್ತಿಗಳು ಏನಪ್ಪ ಅಂತಂದರೆ ಡಯಾಬಿಟಿಸ್ ಚಿಕಿತ್ಸೆಯನ್ನು ಮಾಡಲಾಗ್ತದೆ ನೋಡಿರಿ. ಇದು ಕೂಡ ಕ್ವಶನ್ ಆಗುತ್ತದೆ. ಡಯಾಬಿಟಿಸ್ ಚಿಕಿತ್ಸೆ ಯಾರಿಗೆ ಮಾಡ್ತಾರೆ ಅಂದರೆ ಮಧುಮೇಹ ರೋಗಿಗಳಿಗೆ ಡಯಾಬಿಟಿಸ್ ಚಿಕಿತ್ಸೆ ಮಾಡ್ತಾರೆ. ಮುಂದಿನ ಒಂದು ನ್ಯೂಸ್ ನೋಡೋಣ. ಇತ್ತೀಚೆಗೆ NCRB ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾದ ರಾಜ್ಯ ಯಾವುದು? ನೋಡಿರಿ, ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾದಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ನೋಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗಿವೆ ನೋಡಿ, ಪ್ರಕರಣಗಳು ಕಂಡುಬರ್ತವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಅಧಿಕ ಆಗಿವೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕರ್ನಾಟಕ. 2023ರಲ್ಲಿ ಭಾರತದಲ್ಲಿ ಒಟ್ಟು 86,420 ಪ್ರಕರಣಗಳು ಏನಾಗಿವೆ ಅಂದರೆ ದಾಖಲಾಗಿವೆ. ಅದರಲ್ಲಿ ಏನಪ್ಪ ಅಂತಂದರೆ ಕರ್ನಾಟಕದ ಎಷ್ಟಂದರೆ 21,889 ಪ್ರಕರಣಗಳೊಂದಿಗೆ ಪ್ರಥಮ ಸ್ಥಾನವನ್ನು ಕರ್ನಾಟಕ ರಾಜ್ಯ ಪಡೆದುಕೊಂಡಿದೆ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ನಡೆದದ್ದು ನೋಡಿರಿ. ಎಷ್ಟಂದರೆ 17,631 ಪ್ರಕರಣಗಳು ಬೆಂಗಳೂರಿನಲ್ಲೇ ಕಂಡು ಬಂದವು. ಅದೇ ರೀತಿಯಾಗಿ ಡಿಜಿಟಲ್ ವಂಚನೆ ಕೂಡ ನಡೆದಿದೆ. ಇದು ಹೊಸ ವಂಚನೆ ಅಂತ ಕೂಡ ಹೇಳ್ಬೋದು. ನಕಲಿ ಪೊಲೀಸ್ ಅಧಿಕಾರಿಗಳ ಸೊರಗಿನಲ್ಲಿ ವಿಡಿಯೋ ಕರೆ ಮಾಡಿಗೆಸಿಂದ ಬೆದರಿಸುವ ಪ್ರಕರಣವನ್ನು ನಾವು
ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತೀವಿ. ಡಿಜಿಟಲ್ ವಂಚನೆ, ಡಿಜಿಟಲ್ ಅರೆಸ್ಟ್ ಅಂದರೆ ನಕಲಿ ಪೊಲೀಸ್ ಡ್ರೆಸ್ ಹಾಕಿಗೆಸಿಂದ ವಿಡಿಯೋ ಕಾಲ್ ಮಾಡಿಗೆಸಿಂದ ಅವರಿಗೆ ಬೆದರಿಸುವಂಥ ಪ್ರಕರಣವನ್ನು ನಾವು ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತೀವಿ. ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆ ನೀಡಿದೆ. ಭಾರತೀಯ ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಯಾವುದೇ ಪ್ರಕ್ರಿಯೆ ಇಲ್ಲ ಎಂಬುದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ರೀತಿಯ ಡಿಜಿಟಲ್ ಅರೆಸ್ಟ್ ಎಂಬುದು ಇರೋದಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ನೋಡ್ರಿ. ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ ನೋಡ್ರಿ. 21,889, ಅದರಲ್ಲಿ ಬೆಂಗಳೂರಿನಲ್ಲಿ ಮೊದಲ ಸ್ಥಾನದಲ್ಲಿದೆ. ಇದಕ್ಕೆ ಸಂಬಂಧಿಸಿದಂಥ ಸ್ಟ್ರಾಟಜಿಗೆ ನೋಡಿಕೊಳ್ಳೋಣ. NCRB ಅಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಹೇಳ್ತೀವಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂತಲೇ ಹೇಳ್ತೀವಿ. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 1986ರಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಸ್ಥಾಪನೆಯಾಗಿದೆ. ಇದು ಯಾವ ಸಚಿವಾಲಯದಲ್ಲಿ ಕೆಲಸ ಮಾಡ್ತದೆ ಅಂದರೆ ಕೇಂದ್ರ ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಂದು ಸಚಿವಾಲಯದಲ್ಲಿ ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಕಾರ್ಯನಿರ್ವಹಿಸ್ತದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ದೇಶದಾದ್ಯಂತ ಅಪರಾಧ ಮತ್ತು ಅಪರಾಧಿಗಳ ನಿಖರ ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡುವುದು ಇದರ ಒಂದು ಉದ್ದೇಶವನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. NCRBದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋದು. ಇದು ಸ್ಥಾಪನೆಯಾಗಿದೆ ಅಂದರೆ 1986ರಲ್ಲಿ ಸ್ಥಾಪನೆ ಆಗಿದೆ ನೋಡ್ರಿ. ಮುಂದಿನ ನ್ಯೂಸ್ ಹೋಗೋಣ. ಮುಂದಿನ ಒಂದು ನ್ಯೂಸು, ಭಗವಾ ಎಂಬುದು ಕರ್ನಾಟಕದ ಚಿತ್ರದುರ್ಗ ಭಾಗದಲ್ಲಿ ಬೆಳೆಯಲಾಗುವ ಯಾವ ಹಣ್ಣಿನ ಪ್ರಸಿದ್ಧ ತಳಿಯಾಗಿದೆ? ಯಾವ ಹಣ್ಣಿನ ಪ್ರಸಿದ್ಧ ತಳಿಯಾಗಿದೆ ಅಂತ ಕೇಳಿದ್ದಾರೆ ನೋಡಿರಿ. ಭಗವಾ ಅನ್ನೋದು ಒಂದು ಏನಂದರೆ ಇದಕ್ಕೆ ಸರಿಯಾದ ಉತ್ತರ ದಾಳಿಂಬೆ ನೋಡಿ. ಭಗವಾ ಎಂಬುದು ಒಂದು ಕರ್ನಾಟಕದ ಚಿತ್ರದುರ್ಗ ಭಾಗದಲ್ಲಿ ಬೆಳೆಯುವಂಥ ಒಂದು ಪ್ರಸಿದ್ಧ ದಾಳಿಂಬೆ ಹಣ್ಣಿನ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ದಾಳಿಂಬೆ ಆಗಿತ್ತು ನೋಡ್ರಿ. ಸೂಪರ್ ಫುಡ್, ಪೋಷಕಾಂಶಗಳ ಅಗರವಾಗಿರುವ ದಾಳಿಂಬೆಯನ್ನು ಸೂಪರ್ ಫುಡ್ ಎಂದು ಕರೆಯುತ್ತಾರೆ ನೋಡ್ರಿ. ಚಿತ್ರದುರ್ಗದ ಕ್ಲಸ್ಟರ್ನಲ್ಲಿ ಬೆಳೀತಾರೆ. ಚಿತ್ರದುರ್ಗ, ತುಮಕೂರು ಮತ್ತು ಬಳ್ಳಾರಿ ಭಾಗಗಳಲ್ಲಿ ಇದರ ಒಂದು ಉತ್ಪಾದನೆ ಹೆಚ್ಚಾಗಿದೆ ಅಂತಲೇ ಹೇಳ್ತೀವಿ. ಚಿತ್ರದುರ್ಗ, ತುಮಕೂರು ಮತ್ತು ಬಳ್ಳಾರಿ ಸೈಡು ಈ ಒಂದು ದಾಳಿಂಬೆಯನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ರಾಜ್ಯದ ಸ್ಥಾನ ಅಂದರೆ ಭಾರತದಲ್ಲಿ ಹಣ್ಣುಗಳ ಉತ್ಪಾದನೆಯಲ್ಲಿ ಕರ್ನಾಟಕದ 5ನೇ ಸ್ಥಾನ ಪಡೆದುಕೊಂಡಿದೆ. ದಾಳಿಂಬೆ ಉತ್ಪಾದನೆಯಲ್ಲಿ ಕರ್ನಾಟಕ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿರಿ. ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, ನಂತರದಲ್ಲಿ ಗುಜರಾತ್ ಇದೆ, ಆಮೇಲೆ ತೆಲಂಗಾಣ 3ನೇ ಸ್ಥಾನದಲ್ಲಿದೆ ನೋಡಿ. ನಂತರ ಉತ್ತರ ಪ್ರದೇಶ 4ನೇ ಸ್ಥಾನ, ಕರ್ನಾಟಕ 5ನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ದಾಳಿಂಬೆ ಹಣ್ಣಿನ ಉತ್ಪಾದನೆಯಲ್ಲಿ. ಭಗವಾ ತಳಿ ಅಂತ ನೋಡೋಣ. ಗಣೇಶ ತಳಿಗಿಂತ ಭಗವಾ ತಳಿಗೆ ಮಾರುಕಟ್ಟೆಯಲ್ಲಿ 2ರಿಂದ 3 ಪಟ್ಟು ಹೆಚ್ಚು ಬೆಲೆ ಸಿಗುತ್ತದೆ ನೋಡ್ರಿ. ಈ ಒಂದು ಭಗವಾ ತಳಿಗೆ ಈ ಹಣ್ಣುಗಳಿಗೆ ಇಟ್ಟಿರ್ತಾರೆ ನೋಡ್ರಿ ಹೆಸರು. ಭಗವಾ ಎಂಬುದೇನಪ್ಪ ಅಂತಂದರೆ ಒಂದು ದಾಳಿಂಬೆ ಹಣ್ಣಾಗಿದೆ. ಅದರ ಜೊತೆಗೆ ಗಣೇಶ ಎಂಬುದು ಕೂಡ ಒಂದು ಹಣ್ಣಿನ ಹೆಸರಾಗಿದೆ ನೋಡಿ, ಅದು ಕೂಡ. ಇದರಲ್ಲಿ ಸ್ಟ್ರಾಟಜಿಕ್ಕೆ ನೋಡೋಣ. ಅದೇ ರೀತಿಯಾಗಿ ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಹಣ್ಣುಗಳು, ಜೇನುತುಪ್ಪ ಮತ್ತು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಗೆ ಸಂಬಂಧಿಸಿದೆ ನೋಡಿ. ಸುವರ್ಣ ಕ್ರಾಂತಿ ಹಣ್ಣುಗಳು ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಸುವರ್ಣ ಕ್ರಾಂತಿ ಆಗಿದೆ. ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದರಲ್ಲಿ ಆರೋಗ್ಯದ ಅಂಶ ನೋಡೋದಾದರೆ ದಾಳಿಂಬೆಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಗ್ರೀನ್ ಟೀಗಿಂತಲೂ 3 ಪಟ್ಟು ಹೆಚ್ಚಿರ್ತವೆ ಅಂತಲೇ ಹೇಳ್ಬೋದು. ನಾವೇನು ಗ್ರೀನ್ ಟೀ ಕುಡಿತೀವಿ ಅದಕ್ಕಿಂತ 3 ಪಟ್ಟು ಏನಪ್ಪ ಅಂತಂದರೆ ಈ ಒಂದು ದಾಳಿಂಬೆ ಹಣ್ಣಿನಲ್ಲಿ ಒಂದು ಉತ್ಕರ್ಷಕ ನಿರೋಧಕಗಳು ಕಂಡು ಬರ್ತವೆ. ದಾಳಿಂಬೆ ಹಣ್ಣು ಅತಿ ಹೆಚ್ಚಾಗಿ ಪೋಷಕಾಂಶವನ್ನು ಹೊಂದಿವೆ ಅಂತಲೇ ಹೇಳ್ಬೋದು. ಅದೇ ರೀತಿ ಭೌಗೋಳಿಕ ಸೂಚ್ಯಂಕ, ಜಿಯೋಗ್ರಫಿಕಲ್ ಇಂಡಿಕೇಟ್ ಅಂತ ಹೇಳ್ತೀವಿ ನೋಡಿ. ಸ್ಥಳೀಯ ವಿಶಿಷ್ಟ ಉತ್ಪನ್ನಗಳನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ನೀಡುವ ಮಾನ್ಯತೆಯಾಗಿದೆ ಇದೊಂದು GI ಟ್ಯಾಗ್. ಈ ಬಾರಿ ಬಜೆಟ್ನಲ್ಲಿ ರಾಜ್ಯದ 50 ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡಿಸಲು ನಿರ್ಧಾರ ಮಾಡಲಾಗಿದೆ ನೋಡಿ. ಎಷ್ಟು? 50 ಉತ್ಪನ್ನಗಳಿಗೆ GI ಟ್ಯಾಗ್ ಕೊಡಿಸಬೇಕಂತ ರಾಜ್ಯ ಬಜೆಟ್ನಲ್ಲಿ ನಿರ್ಧಾರ ಮಾಡಿದ್ದಾರೆ. ನಂತರ ಬರುತ್ತದೆ ಇಂಟರ್ನ್ಯಾಷನಲ್ ರಿಲೇಷನ್ ಒಂದು ಬಂದಿತ್ತು ನೋಡ್ರಿ. ಇತ್ತೀಚೆಗೆ ನಡೆದ ನೇಪಾಳದ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ KP ಶರ್ಮಾ ಒಲಿ ಅವರನ್ನು ಸೋಲಿಸಿದ ನಾಯಕ ಯಾರು? ಇತ್ತೀಚೆಗೆ ಏನಾಯ್ತಂದರೆ ನೇಪಾಳದಲ್ಲಿ ಚುನಾವಣೆಗಳು ನಡೆದವು. ಅದರಲ್ಲಿ KP ಶರ್ಮಾ ಅವರು ಸೋತಿದ್ದಾರೆ. ಅವರನ್ನು ಸೋಲಿಸಿದಂಥ ನಾಯಕ ಯಾರಂತ ಕೊಟ್ಟಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಾಲ್ಯನ್ ಶಾ. ಬಾಲ್ಯನ್ ಶಾ ಅವರು ಒಬ್ಬ ಪ್ರಸಿದ್ಧ ಹಾಡುಗಾರ. ಅವರೇನಪ್ಪ ಅಂತಂದರೆ ನೇಪಾಳದ ಚುನಾವಣೆಯಲ್ಲಿ ಬಹುಮತದೊಂದಿಗೆ ಗೆದ್ದುಕೊಂಡಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಬಾಲ್ಯನ್ ಶಾ ನೋಡ್ರಿ. ಕಠ್ಮಂಡು ಮಾಜಿ ಮೇಯರ್ ಆಗಿರುವಂಥ 30 ವರ್ಷದ ಬಾಲ್ಯನ್ ಶಾ ಅವರು ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಅಂತ ಹೇಳ್ತೀವಿ. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ 44 ಸ್ಥಾನಗಳದ್ದು ಗೆದ್ದು ಅಚ್ಚರಿ ಮೂಡಿಸಿದೆ ನೋಡಿ. 44 ಸ್ಥಾನಗಳನ್ನು ಗೆದ್ದು ಏನಂದರೆ ಅಚ್ಚರಿ ಮೂಡಿಸಿದ್ದಾರೆ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ. ಅದೇ ರೀತಿಗೆ ಭಾರಿ ಅಂತರದಿಂದ ಗೆದ್ದಿದ್ದಾರೆ ನೋಡ್ರಿ ಇವರು. 5 ಕ್ಷೇತ್ರದಲ್ಲಿ ಬಾಲ್ಯನ್ ಶಾ ಅವರು ಮಾಜಿ ಪ್ರಧಾನಿಯಾಗಿರುವಂಥ KP ಶರ್ಮಾ ಓಲಿ ಅವರನ್ನು 50,000 ಮತಗಳ ಬೃಹತ್ ಅಂತರದಿಂದ ಸೋಲಿಸಿದ್ದಾರೆ ಅಂತಲೇ ಹೇಳ್ತೀವಿ. ಯಾರು? ಬಾಲ್ಯನ್ ಶಾ ಅವರು. ಕಠ್ಮಂಡು ಕಣಿವೆಯ ಒಂದು ಬಹುತೇಕ ಸ್ಥಾನಗಳು ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಪಕ್ಷವು ಕ್ಲೀನ್ ಸ್ವೀಪ್ ಮಾಡಿದೆ ಅಂತಲೇ ಹೇಳ್ಬೋದು. ಕಠ್ಮಂಡಿನಲ್ಲಿ ನೇಪಾಳದಲ್ಲಿ ಈಗ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಜಯಬೇರಿ ಆಗಿದೆ ನೋಡಿ. ಬಾಲ್ಯನ್ ಶಾ ಅವರು ಗೆದ್ದಿದ್ದಾರೆ. ಸ್ಟ್ರಾಟಜಿಗೆ ನೋಡೋಣ. ಇದಕ್ಕೆ ನೆರೆ ದೇಶ ಆಗಿರುವಂಥ ನೇಪಾಳದ ಬಗ್ಗೆ ನೋಡೋಣ. ನೇಪಾಳದ ಒಂದು ರಾಜಧಾನಿ ಯಾವುದಪ್ಪ ಅಂತಂದರೆ ಕಠ್ಮಂಡು ನೇಪಾಳದ ರಾಜಧಾನಿ ಆಗಿದೆ. ಅಲ್ಲಿಯ ಕರೆನ್ಸಿ ಯಾವುದಪ್ಪ ಅಂತಂದರೆ ನೇಪಾಳಿ ರೂಪಾಯಿ. ಅದೇ ರೀತಿಯಾಗಿ ಸಂಸತ್ತು, ನೇಪಾಳದ ಸಂಸತ್ತಿನಲ್ಲಿ ಕೆಳಮನೆಗೆ ಒಟ್ಟು 275 ಸದಸ್ಯರುಗಳು ಇರುತ್ತಾರೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಭೌಗೋಳಿಕ ಗಡಿ ಅಂತ ನೇಪಾಳವು ಭಾರತದೊಂದಿಗೆ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೇಪಾಳ ಭಾರತದೊಂದಿಗೆ ಎಷ್ಟು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ 5 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅವು ಯಾವ್ಯಾವ ಅಂತ ನೋಡೋದಾದರೆ ಮೊದಲನೇದಾಗಿ ಕಂಡು ಬರ್ತದೆ. ಆಮೇಲೆ ಉತ್ತರ ಪ್ರದೇಶ್, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯ. ಈ 5 ರಾಜ್ಯಗಳು ಏನಪ್ಪ ಅಂತಂದರೆ ನೇಪಾಳದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಉತ್ತರ ಪ್ರದೇಶ, ಉತ್ತರಾಖಂಡು, ಅದೇ ರೀತಿಯಾಗಿ ಸಿಕ್ಕಿಮ್ಮು, ಪಶ್ಚಿಮ ಬಂಗಾಳ ಮತ್ತು ಬಿಹಾರ, ಇವು 5 ರಾಜ್ಯಗಳು ಭೂಗಡಿಯನ್ನು ಹಂಚಿಕೊಂಡಿವೆ ನೋಡಿ ನೇಪಾಳ ಜೊತೆಗೆ. ಕೊನೆಯದಾಗಿ ಒನ್ಲೈನರ್ಸ್ ಇದಾವೆ ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂಟಿಯಾಗಿ ಬೈಕ್ ರೈಡ್ ಮಾಡುವ ಮೂಲಕ ರಾಮನಗರದ 24 ವರ್ಷದ ಯುವತಿ ಚಿತ್ರಾ ರಾವ್ ಒಂದು ವೃದ್ಧಾಶ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಯಾರು? ಚಿತ್ರಾ ರಾವ್ ಅವರು. ಇವರೇನಪ್ಪ ಅಂತಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂಟಿಯಾಗಿ ಬೈಕ್ ರೈಡ್ ಮಾಡಿದರು. 3676 ಕಿಲೋಮೀಟ್ರಷ್ಟು ದೂರ ಸಂಚಾರ ಮಾಡಿದ್ದಾರೆ ನೋಡ್ರಿ ಬೈಕ್ ರೈಡ್ ಮೂಲಕ. ಇವರು ರಾಮನಗರದ 24 ವರ್ಷದ ಯುವತಿಯಾಗಿದ್ದಾರೆ ಚಿತ್ರಾ ರಾವ್ ಅವರು. ಅದೇ ರೀತಿಯಾಗಿ ಎರಡನೇದಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಭೂ ಸ್ವಾಧೀನಕ್ಕಾಗಿ ಒಪ್ಪಿಗೆ ನೀಡಿದೆ. ನೀರಾವರಿ ಜಮೀನಿಗೆ ಎಕರೆಗೆ 40 ಲಕ್ಷ ರೂಪಾಯಿ ಮತ್ತು ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ ಪರಿಹಾರ ನಿಗದಿಯಾಗಿದೆ. ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಪರಿಹಾರ. ತಮಿಳುನಾಡಿನಲ್ಲಿ TVM ಪಕ್ಷದ ನಾಯಕ ವಿಜಯ್ ಅವರಿಗೆ ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್ ನೀಡುವ ಅನ್ನಪೂರ್ಣ ಸೂಪರ್ ಸಿಂಗ್ಸ್ ಯೋಜನೆಗೆ ಘೋಷಣೆ ಮಾಡಿದ್ದಾರೆ. ಯಾರು? ತಮಿಳುನಾಡಿನ ಒಂದು TVK ಪಕ್ಷದ ನಾಯಕ ಆಗಿರುವಂಥ ವಿಜಯ್ ಕುಮಾರ್ ಅವರು. ಏನು ಮಾಡಿದ್ದಾರೆ ಅಂದರೆ ಉಚಿತ ಒಂದು ಗ್ಯಾಸ್ ಸಿಲಿಂಡರ್ ನೀಡುವ ಅನ್ನಪೂರ್ಣ ಸಿಂಗ್ಸ್ ಯೋಜನೆಗೆ ಜಾರಿ ನೀಡಿದ್ದಾರೆ. ಏನಾದರೂ ಬಹುಮತ ಪಡೆದುಕೊಂಡು ವಿಜಯ್ ಅವರು ಗೆದ್ದರೆ ಅವರು ತಮಿಳುನಾಡಿನಲ್ಲಿ ಉಚಿತ ಗ್ಯಾಸ್ ನೀಡುವಂಥ ಅನ್ನಪೂರ್ಣ ಸೂಪರ್ ಸಿಂಗ್ಸ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೇರಳದ UDF ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಸೇರಿದಂತೆ 5 ಗ್ಯಾರಂಟಿಗಳನ್ನು ರಾಹುಲ್ ಗಾಂಧಿ ಪ್ರಕಟಿಸಿದ್ದಾರೆ ನೋಡ್ರಿ. ಎಲ್ಲಪ್ಪ ಅಂತಂದರೆ ಕೇರಳದಲ್ಲಿ. ಈ ಒಂದು UDF ಏನಾದರೂ ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ. ಇವೇನಾಗಿತ್ತಪ್ಪ ಅಂತಂದರೆ ಪ್ರಮುಖ 8ನೇ ತಾರೀಕು ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು ನೋಡಿ ಸ್ನೇಹಿತರೆ. ನೀವೇನಾದರೂ ಎಕ್ಸಾಮ್ಗೆ ತಯಾರು ನಡೆಸ್ತಿದ್ದಂದ್ರೆ ಅತಿ ಹೆಚ್ಚಾಗಿ ಓದಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಸಂಕ್ಷಿಪ್ತವಾಗಿ ನೋಡೋದಕ್ಕೆ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಟೇಕ್ ಕೇರ್, ಬಾಯ್. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.